ಚಟುವಟಿಕೆಯ ಗುರುತಿಸುವಿಕೆ ಮತ್ತು ಸ್ಥಳ ವಿವರಣೆಯನ್ನು ಪೂರ್ಣಗೊಳಿಸಿದ ನಂತರ ನಾವು ನಕ್ಷೆ ಸಂಯೋಜನೆ ಹಂತಕ್ಕೆ ಹೋಗ್ತೇವೆ. ನಕ್ಷೆ ಸಂಯೋಜನೆ ಅಡಿಯಲ್ಲಿ ನಾವು ಚಿತ್ರಿಸಿದ ಜಿಎಡಬ್ಲ್ಯೂ ಮತ್ತು ಜಿಎಡಬ್ಲ್ಯೂ ಅಲ್ಲದ ಚಟುವಟಿಕೆಗಳನ್ನು ಹೊಂದಿರುವ ಎಲ್ಲ ರಚಿಸಲಾದ ಚಟುವಟಿಕೆಗಳನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತದೆ. ಈ ಹಂತದಲ್ಲಿ ನಮ್ಮ ಅಂತಿಮ ಔಟ್ಪುಟ್ನಲ್ಲಿ ನಾವು ಸೇರಿಸಲು ಬಯಸುವ ನಿರ್ದಿಷ್ಟ ಪದರಗಳು ಮತ್ತು ಮಾಹಿತಿಯನ್ನು ಪ್ರದರ್ಶಿಸಲು ನಾವು ನಕ್ಷೆಯನ್ನು ಕಾನ್ಫಿಗರ್ ಮಾಡ್ತೇವೆ. ಇಲ್ಲಿ ನಮ್ಮ ನಕ್ಷೆಯಲ್ಲಿ ನಾವು ಪ್ರದರ್ಶಿಸಲು ಬಯಸುವ ಪದರಗಳನ್ನು ನಾವು ಆಯ್ಕೆ ಮಾಡಬೇಕಾಗುತ್ತದೆ. ಇದು ನಕ್ಷೆಯನ್ನು ಕಸ್ಟಮೈಸ್ ಮಾಡಲು ಮತ್ತು ಸಂಬಂಧಿಸಿದ ಮಾಹಿತಿಯನ್ನು ಹೈಲೈಟ್ ಮಾಡಲು ನಮಗೆ ಅನುಮತಿಸುತ್ತದೆ. ಉದಾಹರಣೆಗೆ, ದೃಶ್ಯ ಹಿನ್ನೆಲೆಯಲ್ಲಿ ಒದಗಿಸಲು ನಾವು ಉಪಗ್ರಹ ಚಿತ್ರಣವನ್ನು ಆಯ್ಕೆ ಮಾಡ್ತೇವೆ. ಹಳ್ಳಿಗಳು ಮತ್ತು ವಾಸ್ತಸ್ಥಳಗಳ ಸ್ಥಳಗಳನ್ನು ತೋರಿಸಲು ನಮಗೆ ವಸಾಹತು ಪದರವು ಬೇಕು. ನಂತರ ನಾವು ಚಿತ್ರಿಸಿದ ಚಟುವಟಿಕೆಗಳನ್ನು ಆಯ್ಕೆ ಮಾಡುತ್ತೇವೆ. ಅಂತಿಮ ನಕ್ಷೆಯನ್ನು ರಚಿಸುವ ಮೊದಲು ಗಡಿ ಪದರವು ಸ್ಪಷ್ಟವಾಗಿ ಗೋಚರಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ. ಇದು ನಮ್ಮ ಯೋಜನೆಯ ಭೌಗೋಳಿಕ ಪ್ರದೇಶವನ್ನು ವ್ಯಾಖ್ಯಾನಿಸಲು ಸಹಾಯ ಮಾಡುತ್ತದೆ. ಡೌನ್ಲೋಡ್ ಪಿಡಿಎಫ್ ಆಯ್ಕೆಯನ್ನು ಕ್ಲಿಕ್ ಮಾಡುವ ಮೂಲಕ ನಾವು ನಕ್ಷೆ ಔಟ್ಪುಟ್ ಅನ್ನು ರಚಿಸಬಹುದು. ಪಿಡಿಎಫ್ ನಕ್ಷೆಯು ಸಂಖ್ಯೆಗಳು ಮತ್ತು ಚಿಹ್ನೆಗಳು ಮತ್ತು ಇತರ ಸಂಬಂಧಿತ ಭೌಗೋಳಿಕ ವೈಶಿಷ್ಟ್ಯಗಳಂತಹ ಗುರುತಿಸಲಾದ ಚಟುವಟಿಕೆ ಸ್ಥಳಗಳನ್ನು ಒಳಗೊಂಡಂತೆ ಆಯ್ದ ಪದರಗಳನ್ನು ಪ್ರದರ್ಶಿಸುತ್ತದೆ. ಇದು ನಕ್ಷೆ ಸಂಯೋಜನೆ ಹಂತವನ್ನು ಪೂರ್ಣಗೊಳಿಸುತ್ತದೆ.